ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಒಂದು ಹೊಸ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ, ಇವತ್ತು ನಾವು ಹೈದರಾಬಾದ್ ಪ್ರವಾಸ ಹೋಗ್ತಾ ಇದ್ದೇವೆ. ಹೈದರಾಬಾದಲ್ಲಿ ಏನೇನಿದೆ, ಏನೇನು ಸ್ಪೆಷಾಲಿಟಿ ಇದೆ ಅನ್ನುವಂತಹ ಸಂಪೂರ್ಣ ವಿಡಿಯೋನ ನಿಮಗೆ ತೋರಿಸ್ತೇವೆ. ಆದರೆ ಹೇಗೆ ಹೈದರಾಬಾದ್ಗೆ ಹೋಗೋದು ನೋಡಿ, ಟ್ರೈನಲ್ಲಿ ಹೋಗ್ಬೋದು, ಬಸ್ಸಲ್ಲಿ ಹೋಗ್ಬೋದು, ಹಾಗೆ ಫ್ಲೈಟಲ್ಲಿ ಹೋಗ್ಬೋದು. ಫ್ಲೈಟಲ್ಲಿ ಹೋದರೆ ನಾವು 3 ಜನ ಹೋಗ್ತಾ ಇದ್ದೀವಿ. ಒಬ್ಬರಿಗೆ ಬೆಂಗಳೂರು ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ಹೈದರಾಬಾದ್ಗೆ ಹೋಗೋದಕ್ಕೆ 4,500 ರೂಪಾಯಿ ಬೇಕು. ಹೋಗೋಕ್ಕೆ ಬರೋಕ್ಕೆ 9,000 ರೂಪಾಯಿ ಬೇಕು. 3 ಜನಕ್ಕೆ 27,000 ರೂಪಾಯಿ ಬೇಕಾಗುತ್ತೆ. ಹಾಗಾಗಿ ನಾವು ಈ ಸತಿ ಫ್ಲೈಟ್ ಟ್ರಿಪ್ನ ಸ್ಕಿಪ್ ಮಾಡಿ ರೋಡ್ ಟ್ರಿಪ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ರೋಡ್ ಟ್ರಿಪ್ ಹೋದರೆ ಒಂದು 15,000 ರೂಪಾಯಿಗೆ ಪೆಟ್ರೋಲ್ ಬೇಕಾಗುತ್ತೆ ಅಂತ ಅಂದಾಜು ನಮ್ಮದು. ಹಾಗೆ ಒಂದು 7-8 ಟೋಲ್ಗಳು ಸಿಗುತ್ತೆ. ಹಾಗಾಗಿ ಒಂದು 2,500 ರೂಪಾಯಿ ಅಷ್ಟು ಫಾಸ್ಟ್ಯಾಗ್ಗೆ ರೀಚಾರ್ಜ್ ಮಾಡ್ಕೋಬೇಕು ಅನ್ನುವಂಥದ್ದು ಒಂದು ಪ್ಲ್ಯಾನಲ್ಲಿದೆ. ಸೊ ಏರ್ ಅಂದರೆ ಫ್ಲೈಟ್ ಅಥವಾ ರೋಡ್ ಇವೆರಡನ್ನೂ ಕಂಪೇರ್ ಮಾಡಿದ್ರೆ ಕನಿಷ್ಠ ಪಕ್ಷ ನಮಗೆ ಒಂದು 25,000 ರೂಪಾಯಿ ಸೇವ್ ಆಗುತ್ತೆ. ಹಾಗಾಗಿ ರೋಡ್ ಟ್ರಿಪ್ನ ಈ ಸತಿ ಪ್ಲ್ಯಾನ್ ಮಾಡಿದ್ದೀವಿ. ಜೊತೆಗೆ ಹೋಗ್ತಾ ಹೋಗ್ತಾ ಏನೆಲ್ಲ ಅದ್ಭುತಗಳು ಸಿಗುತ್ತೆ ಅದನ್ನು ಕೂಡ ಎಕ್ಸ್ಪ್ಲೋರ್ ಮಾಡೋಣ ಅಂಥೇಳಿ ಇದನ್ನು ನಾವು ಪ್ಲ್ಯಾನ್ ಮಾಡ್ಕೊಂಡ್ವಿ. ಬನ್ನಿ, ಸಂಪೂರ್ಣವಾದ ವಿಡಿಯೋ ನೋಡಿ ಹೈದರಾಬಾದ್ನ ಎಕ್ಸ್ಪ್ಲೋರ್ ಮಾಡೋಣ, ಅಲ್ಲಿ ಏನೇನು ವಿಶೇಷತೆಗಳಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಾಗಾಗಿ ಸಂಪೂರ್ಣ ವಿಡಿಯೋನ ನೋಡ್ಕೊಂಡು ಬನ್ನಿ. ವೀಕ್ಷಕರೇ, ಸುಮಾರು 11-11:15 ಗಂಟೆ ಪ್ರಯಾಣ. ಬೆಳಗ್ಗೆ 11 ಗಂಟೆಗೆ ಬಿಟ್ಟಿದ್ದಕ್ಕೆ ರಾತ್ರಿ ಸುಮಾರು 10:30-10:45 ಅಷ್ಟೊತ್ತಿಗೆ ನಾವು ಹೈದರಾಬಾದ್ಗೆ ಬಂದು ಇಳಿದ್ವಿ. ಇಲ್ಲಿ ನೋಡ್ತಾ ಇದ್ದೀರಾ, ನಾವು ಮಾಡಿರುವಂತಹ ಪ್ರಾಪರ್ಟಿ ಇದು. ವಿಶಾಲವಾದ ಒಂದು ಸಿಟ್ಟಿಂಗ್ ಏರಿಯಾ ಇದೆ. ಹಾಗೆ ಇಲ್ಲಿ TV ಕೂಡ ಇದೆ. ಮುಂದೆ ಬಂದರೆ ಒಂದು ಡೈನಿಂಗ್ ಹಾಲ್ ಇದೆ. ಹಾಗೆ ಒಂದು ರೂಮ್ ಕೂಡ ಇದೆ. ನಮಗೆ ತಕ್ಕ ಹಾಗೆ ನಾವು ಇಲ್ಲಿ ಒಂದು ಪ್ರಾಪರ್ಟಿಯನ್ನು ಮಾಡ್ಕೊಂಡಿದ್ದೀವಿ. 4 ಡೇಸ್ಗೆ ಬೇಕಾದ ಹಾಗೆ. ಬನ್ನಿ, ರೂಮ್ ತೋರಿಸ್ತೀವಿ. ಇದು ರೂಮು. ಬೆಡ್ ಎಲ್ಲ ಚೆನ್ನಾಗಿದೆ. ಒಂದು ವಾರ್ಡ್ರೋಬ್ ಇದೆ. ಹಾಗೆ ಒಂದು ಬಾತ್ರೂಮ್ ಇದೆ. TV ಕೂಡ ಇದೆ. AC ಇದೆ. ಎಲ್ಲ ಅಕಾಮಿಡೇಷನ್ನು ಸೂಪರಾಗಿದೆ. ಇದೀಗ ನಾವು ಹೈದರಾಬಾದಿನ ಬೇಗಂಪೇಟೆಯಲ್ಲಿನ ಒಂದು ನಂದಿನಿ ಅನ್ನುವಂತಹ ಒಂದು ವೆಜ್ ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ಈಗ ನಾವು ಬ್ರೇಕ್ಫಾಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಪಯಣವನ್ನು ಮುಂದುವರಿಸ್ತೀವಿ. ವೀಕ್ಷಕರೇ, ಹೈದರಾಬಾದ್ಗೆ ಬಂದ ಮೇಲೆ ನಾವು ಮೊದಲನೇ ಪ್ಲೇಸ್ ನೋಡ್ತಾ ಇರೋವಂಥದ್ದು ಬಿರ್ಲಾ ಮಂದಿರ್.
ಸಿಟಿಯಿಂದ ಸುಮಾರು 8ರಿಂದ 9 ಕಿಲೋಮೀಟರ್ ದೂರ ಆಗುತ್ತೆ. ಇತ್ತೀಚೆಗೆ ಇದು ನಿರ್ಮಾಣ ಆಗಿರುವಂಥದ್ದು. ಬಾಲಾಜಿ ದೇವರ ದರ್ಶನವನ್ನ ನಾವು ಇಲ್ಲಿ ಮಾಡಬಹುದು. ಹೊಸದಾಗಿ ಇದು ನಿರ್ಮಾಣ ಆಗಿರುವಂಥದ್ದು. ಸೇಮ್ ತಿರುಪತಿ ಸ್ಟೈಲಲ್ಲೇನೆ ಇದನ್ನ ಕಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ನಮಗೆ ಗೊತ್ತಾಗ್ತಾ ಇದೆ. ಬನ್ನಿ ಬಿರ್ಲಾ ಮಂದಿರನ ನೋಡ್ಕೊಂಬರೋಣ. ವೀಕ್ಷಕರೇ, ಬಿರ್ಲಾ ಮಂದಿರಕ್ಕೆ ಹೋಗಿ ಬಾಲಾಜಿ ದರ್ಶನ ಮಾಡ್ಕೊಂಡ್ ಬಂದ್ವಿ. ಇಲ್ಲಿ ಫೋಟೋಗ್ರಫಿ ಆಗಲಿ ವಿಡಿಯೋಗ್ರಫಿ ಆಗಲಿ ಎಲ್ಲೋ ಇಲ್ಲ. ಹಾಗಾಗಿ ನಾವು ಮೊಬೈಲ್ ಆಗಲಿ ಅಥವಾ ಕ್ಯಾಮ್ರಾ ಆಗಲಿ ತೊಗೊಂಡೋಗೋಕ್ಕಾಗಲಿಲ್ಲ. ಸಂಪೂರ್ಣವಾಗಿ ಮಾರ್ಬಲ್ ಕಲ್ಲಿನಿಂದ ಕಟ್ಟಿರುವಂತಹ ದೇವಸ್ಥಾನ ಇದು. ಬಹಳ ಅದ್ಭುತವಾಗಿದೆ. ಜೊತೆಗೆ ಬಾಲಾಜಿ ಅಂತೂ ಬಹಳ ಬಹಳ ರಮ್ಯ ಮನೋಹರವಾಗಿದೆ ಅಂತಲೇ ಹೇಳ್ಬೋದು. ಇಡೀ ದೇವಸ್ಥಾನ ಪೂರ್ತಿ ಮಾರ್ಬಲ್ ಶಿಲೆಯಿಂದ ಕಟ್ಟಿರುವಂಥದ್ದು ವಿಶೇಷ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ಬೇಕಾದಷ್ಟು ಜನ ಭಕ್ತರು ದೇಶ ವಿದೇಶಗಳಿಂದ ಬರ್ತಾರೆ. ಒಂದೇ ಒಂದು ಕೊರಗು ಅಂತಂದರೆ ಇಲ್ಲಿ ಫೋಟೋಗ್ರಫಿ ನಿಷೇಧ ಮಾಡಿರೋವಂಥದ್ದು. ಹಾಗಾಗಿ ನಿಮಗೆ ನಾನು ಒಳಗಡೆ ದೇವಸ್ಥಾನದ ಒಳಗಡೆ ಹೇಗಿದೆ ಅಂತ ತೋರಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಈ ದೇವಾಲಯದ ಪ್ರಾಂಗಣದಲ್ಲಿ ಒಂದು ಶಾಪ್ ಕೂಡ ಇದೆ. ಅಲ್ಲಿ ನಿಮಗೆ ಬೇಕಾದಂತಹ ದೇವರಿಗೆ ಸಂಬಂಧಪಟ್ಟಂತಹ ಅನೇಕ ವಸ್ತುಗಳು, ಪುಸ್ತಕಗಳು ಇಲ್ಲಿ ಲಭ್ಯವಾಗತ್ತೆ. ಹಾಗೂ ವಿಶೇಷವಾಗಿ ಇಲ್ಲಿ ಮ್ಯಾಂಗೋ ಲಸ್ಸಿ ಮತ್ತು ಲಸ್ಸಿ ಎರಡೂ ಕೂಡ ಸಿಗುತ್ತೆ. ಅದ್ಭುತವಾಗಿರುತ್ತೆ ರುಚಿ ಅಂತೂ. ನೀವು ಕೂಡ ಇಲ್ಲಿಗೆ ಬಂದು ಒಮ್ಮೆ ಭೇಟಿಯನ್ನು ಮಾಡ್ಬೋದು. ವೀಕ್ಷಕರೇ, ಇದೀಗ ನಾವು ಲುಂಬಿನಿ ಗಾರ್ಡನ್ ಕಡೆ ಪಯಣವನ್ನು ಬೆಳೆಸಿದ್ದೀವಿ. ಹಾದಿ ಮಧ್ಯೆ ನಮಗೆ ಹೈದರಾಬಾದ್ ಸಿಟಿ ಸೆಂಟ್ರಲ್ಲೇ ಡಾಕ್ಟರ್ ಅಂಬೇಡ್ಕರ್ ಸಚಿವ ಸಂಪುಟಾಲಯ ಸಿಗುತ್ತೆ. ನಮಗೆ ಬ್ಯಾಂಗ್ಳೂರಿನ ವಿಧಾನಸೌಧ ಹೇಗೆ ಇದೆಯೋ ಅದೇ ರೀತಿಯಲ್ಲಿ ಹೈದರಾಬಾದಿನ ಸಿಟಿ ಸೆಂಟರಲ್ಲೇ ನಮಗೆ ರಾಜ್ಯ ಸಚಿವಾಲಯ ಸಿಗುತ್ತೆ. ನೀವು ಅಂಬೇಡ್ಕರ್ ಪುತ್ಥಳಿಯನ್ನು ಕೂಡ ಇಲ್ಲಿ ನೋಡಬಹುದು. ಹಾಗೆ ಈ ಸಚಿವ ಸಂಪುಟಾಲಯವನ್ನು ಕೂಡ ನೋಡಬಹುದು. ವೀಕ್ಷಕರೇ, ಇದೀಗ ನಾವು ಲುಂಬಿನಿ ಗಾರ್ಡನ್ ಅನ್ನುವಂತಹ ಸ್ಥಳಕ್ಕೆ ಬಂದಿದ್ದೇವೆ. ಸಿಟಿ ಹತ್ರನೇ ಇರುವಂತಹ ಜಾಗ ಇದು. ಇಲ್ಲಿ ಬುದ್ಧನ ಒಂದು ಸ್ಟ್ಯಾಚ್ಯೂ ಇದೆ. ಹಾಗೇನೆ ಇಲ್ಲಿ ಹುಸೇನ್ ಸಾಗರ್ ಲೇಕ್ ಅಂತ ಒಂದಿದೆ. ದೊಡ್ಡದಾದ ಸರೋವರ, ಮಾನವ ನಿರ್ಮಿತ ಅತಿ ದೊಡ್ಡದಾದ ಸರೋವರ ಇದಂತೆ. ಇಲ್ಲಿಗೆ ಒಳಗಡೆ ಬರಬೇಕಾದ್ರೆ ಎಂಟ್ರೆನ್ಸ್ ಫೀಸ್ 20 ರೂಪೀಸ್ ಇರುತ್ತೆ ಅಡಲ್ಟ್ಗೆ, ಹಾಗೆ ಚಿಲ್ಡ್ರನ್ಗೆ 10 ರೂಪೀಸ್ ಇರುತ್ತೆ. ಸೊ ನಾವು ಡೈರೆಕ್ಟ್ ಆಗಿ ಬೇಕಾದರೂ ನಾವು ಟಿಕೆಟ್ ಅನ್ನ ತಗೋಬಹುದು, ಅಥವಾ ಏನಾದರೂ ರಶ್ ಇದ್ದಂತಹ ಸಂದರ್ಭದಲ್ಲಿ ಮೀ ಆ್ಯಪ್ ಅಂತ ಒಂದು ಅಲ್ಲೇ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಒಂದು ಬ್ಯಾನರ್ ಅನ್ನ ಹಾಕಿದ್ದಾರೆ. ಅದನ್ನ ನೋಡಿಕೊಂಡು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನಾವು ಟಿಕೆಟನ್ನು ಬುಕ್ ಮಾಡಿ ನಾವು ಎಂಟ್ರೆನ್ಸನ್ನು ತಗೋಬೋದು. ಜೊತೆಗೆ ಒಳಗಡೆಗೆ ಬಂದರೆ ಬೋಟಿಂಗ್ ವ್ಯವಸ್ಥೆ ಕೂಡ ಇರುತ್ತೆ.
ಒಂದು ಅಡಲ್ಟ್ಗೆ 100 ರುಪೀಸು, ಚಿಲ್ಡ್ರನ್ಗೆ 50 ರುಪೀಸ್ ಇರುತ್ತೆ. ಸೊ ನಾವೀಗ ಬೋಟಿಂಗ್ಗೆ ಬಂದಿದ್ದೀವಿ, ಹಾಗೆ ಲುಂಬಿನಿ ಗಾರ್ಡನ್ ಕೂಡ ನಿಮಗೆ ತೋರಿಸ್ತೀವಿ. ಪ್ರತಿಯೊಂದನ್ನು ನಾನು ಇಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ನೋಡ್ಬೋದು ನೀವು ಬೇಕಾದಷ್ಟು ಬೋಟ್ಗಳನ್ನು ಇಲ್ಲಿ ನಿಲ್ಲಿಸಿರುವಂಥದ್ದು. ಇಲ್ಲಿಗೆ ನಾವು ಈಗ ಟಿಕೆಟನ್ನು ತಗೊಳಕ್ಕೆ ಹೋಗ್ತಾ ಇದ್ದೀವಿ. ಟಿಕೆಟನ್ನು ತಗೊಂಡು ಇಡೀ ಲೇಕನ್ನು ಒಂದು ಸುತ್ತು ಬರ್ತೀವಿ. ವೀಕ್ಷಕರೇ, ಹುಸೇನ್ ಸಾಗರ್ ಪಾರ್ಕ್ ನಲ್ಲಿ ನಾವು ಬೋಟಿಂಗ್ ಬಂದ ಮೇಲಿಂದ ಇಲ್ಲಿ ಬುದ್ಧನ ಸ್ಟ್ಯಾಚ್ಯೂಗೆ ಕರ್ಕೊಂಡು ಬರ್ತಾರೆ. ಇಲ್ಲಿ ನಾವು ಬುದ್ಧನ ಸ್ಟ್ಯಾಚ್ಯೂ, ಮೌನವಾಗಿ ನಿಂತಿರುವಂತಹ ಬುದ್ಧನ ಸ್ಟ್ಯಾಚ್ಯೂವನ್ನ ನೋಡಿ ಕಣ್ ತುಂಬಿಕೊಂಡು ಇಲ್ಲೆಲ್ಲ ಫೋಟೋಸ್ನ ತಗೋಬಹುದು. ಇಲ್ಲಿ ಪ್ರವಾಸಿಗರೆಲ್ಲರೂ ಕೂಡ ಫೋಟೋಸ್ನ ತಗೊಳ್ತಾ ಇರೋದನ್ನ ನೀವು ಕಾಣಬಹುದು. ನಾವು ಒಂದಷ್ಟು ಫೋಟೋಶೂಟನ್ನು ಮಾಡಿಕೊಂಡು ಈಗ ಮತ್ತೆ ನಾವು ಫೆರಿಗೆ ಹೋಗ್ತಾ ಇದ್ದೇವೆ. ಮತ್ತೆ ಒಂದು ರೌಂಡ್ ಅವರು ಲೇಕಲ್ಲಿ ಕರ್ಕೊಂಡೋಗಿ ಎಲ್ಲ ತೋರಿಸ್ಕೊಂಡು ಮತ್ತೆ ರಿಟರ್ನ್ ನಾವಿರುವಂತಹ ಸ್ಥಳಕ್ಕೆ ಬಿಡ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಬುದ್ಧನ ಒಂದು ಮೌನವಾಗಿರುವಂತಹ ಒಂದು ಸ್ಟ್ಯಾಚ್ಯೂವನ್ನ ನೀವು ಕಾಣಬಹುದು. ವೆಲ್ಕಮ್ ಟು ಸಾಲಾರ್ ಜಂಗ್ ಮ್ಯೂಸಿಯಂ. ವೀಕ್ಷಕರೇ, ಇದೀಗ ನಾವು ಸಾಲಾರ್ ಜಂಗ್ ಮ್ಯೂಸಿಯಂಗೆ ಬಂದಿದ್ದೀವಿ. ಈ ಮ್ಯೂಸಿಯಂ ಪ್ರಪಂಚದಲ್ಲಿ ಅತಿ ದೊಡ್ಡದಾದ ಮ್ಯೂಸಿಯಂ ಅಂತ. ಸೊ ಎಂಟ್ರಿಗೆ ನಾವು ಟಿಕೆಟನ್ನು ತಗೋಬೇಕು. ಸಾಲಾರ್ ಜಂಗ್ ಫ್ಯಾಮಿಲಿಯವರು ಇಲ್ಲಿ ಅನೇಕ ವಸ್ತುಗಳನ್ನು ಸಂರಕ್ಷಿಸಿದ್ದಾರೆ, ದೇಶ ವಿದೇಶಗಳ ವಸ್ತುಗಳನ್ನು ಸಂರಕ್ಷಿಸಿದಾರಂತೆ. ಹಾಗೆ ಪೇಂಟಿಂಗ್ಗಳನ್ನ, ಯುರೋಪಿಯನ್ ಪೇಂಟಿಂಗ್ಸ್ಗಳನ್ನು ಕೂಡ ಇಲ್ಲಿ ಸುರಕ್ಷಿತವಾಗಿ ಸಂರಕ್ಷಿಸಲಾಗಿದೆ. ಇಲ್ಲಿ ಎಂಟ್ರೆನ್ಸ್ ಹೋಗ್ಬೇಕಾದ್ರೆ, ಒಳಗಡೆ ಹೋಗ್ಬೇಕಾದ್ರೆ ಪ್ರತಿಯೊಬ್ರು ಅಡಲ್ಟ್ಗೆ 50 ರುಪೀಸ್ ಟಿಕೆಟ್ ಇರುತ್ತೆ. ನಾವು ಆಗ್ಲೇ 3 ಟಿಕೆಟ್ನ ಪರ್ಚೇಸ್ ಮಾಡಿದೀವಿ. ಹಾಗೆ ಮೊಬೈಲ್ ಅಥವಾ ಕ್ಯಾಮ್ರಾ ತಗೊಂಡು ಹೋದ್ರೆ ಒಂದಕ್ಕೆ 50 ರೂಪಾಯಿ ಟಿಕೆಟ್ ಅನ್ನ ಪರ್ಚೇಸ್ ಮಾಡಬೇಕು. ಹಾಗಾಗಿ ನಾವು ಕೂಡ ಟಿಕೆಟ್ ಅನ್ನ ಪರ್ಚೇಸ್ ಮಾಡಿದೀವಿ. ಇದೀಗ ಒಳಗಡೆ ನಾವು ಪ್ರವೇಶ ಮಾಡ್ತಾ ಇದ್ದೇವೆ. ಇಲ್ಲಿ ನೋಡ್ತಾ ಇದ್ದೀರಾ, ಲವ್ SGM ಅಂದ್ರೆ ನಾನು ಸಾಲಾರ್ ಜಂಗ್ ಮ್ಯೂಸಿಯಂನ ಬಹಳ ಅನ್ನುವಂತಹ ಒಂದು ಲಕೋಟೆಯನ್ನ ಕೂಡ ಇಲ್ಲಿ ಹಾಕಿರುವಂತದ್ದು. ಇದೀಗ ನಾವು ಸಾಲಾರ್ ಜಂಗ್ ಮ್ಯೂಸಿಯಂಗೆ ಪ್ರವೇಶವನ್ನ ಮಾಡ್ತಾ ಇದ್ದೇವೆ. ವೀಕ್ಷಕರೇ, ಈಗ ನಾವು ಒಂದು ಬ್ರಾನ್ಸ್ ಗ್ಯಾಲರಿಗೆ ಬಂದಿದ್ದೀವಿ. ಇಲ್ಲಿ ಪ್ರಾಚೀನ ವಸ್ತುಗಳ ಸಂಗ್ರಹಾಲಯವನ್ನ ನಾವು ನೋಡ್ತಾ ಇದ್ದೀವಿ. 15ನೇ ಶತಮಾನ ಇರ್ಬೋದು, 16ನೇ ಶತಮಾನ, ಇನ್ನು ಹಳೆ ಶತಮಾನಗಳ ವಿಗ್ರಹಗಳನ್ನ ಇಲ್ಲಿ ಸುರಕ್ಷಿತವಾಗಿ ಸಂರಕ್ಷಿಸಲಾಗಿದೆ.
ಇಲ್ಲಿ ನೋಡ್ತಾ ಇದ್ದೀರಾ ಎಷ್ಟು ಹಳೆಯ ವಿಗ್ರಹಗಳನ್ನ ಇಲ್ಲಿ ಜೋಪಾನವಾಗಿ ಸಂರಕ್ಷಿಸಿ ಅದಕ್ಕೊಂದು ಸುಂದರವಾದ ಲೈಟಿಂಗ್ ಅನ್ನ ಕೊಟ್ಟು ಬಹಳ ಅತ್ಯಾಕರ್ಷಕವಾಗಿ ಕಾಣಿಸೋ ಹಾಗೆ ಇಲ್ಲಿ ಮಾಡಿರುವಂತದ್ದನ್ನ ನಾವು ನೋಡಬಹುದು. ಜೈನರ ವಿಗ್ರಹಗಳಿರ್ಬೋದು, ಬುದ್ಧರ ವಿಗ್ರಹಗಳಿರ್ಬೋದು, ಹಾಗೆ ದೇವಿಯರ ವಿಗ್ರಹಗಳಿರ್ಬೋದು, ಪ್ರತಿಯೊಂದನ್ನ ಇಲ್ಲಿ ಜೋಪಾನವಾಗಿ ಸಂರಕ್ಷಿಸಲಾಗಿದೆ. ಇಲ್ಲಿ ಎಡಗಡೆ ನನ್ನ ಎಡಭಾಗದಲ್ಲಿ ನೀವು ಗರುಡ ದೇವನ ಒಂದು ವಿಗ್ರಹವನ್ನ ನೋಡ್ತಾ ಇದ್ದೀರಾ. ಬಹಳ ಸುಂದರವಾಗಿ ಇರುವಂತಹ ವಿಗ್ರಹ ಇದು. ಹಾಗೆ ಇಲ್ಲಿ ಬೇರೆ ಬೇರೆ ದೇವರ ವಿಗ್ರಹಗಳನ್ನ ಕೂಡ ಇಲ್ಲಿ ಜೋಪಾನವಾಗಿ ಸಂರಕ್ಷಿಸಲಾಗಿದೆ ವೀಕ್ಷಕರೇ. ಈ ಇಡೀ ಡೌನ್ ಫ್ಲೋರ್ ಏನಿದೆ ಇಲ್ಲೆಲ್ಲವೂ ಕೂಡ ಇದೇ ರೀತಿಯ ವಿಗ್ರಹಗಳನ್ನ ದಕ್ಷಿಣ ಭಾರತದ ಪ್ರಮುಖ ವಿಗ್ರಹಗಳನ್ನ ಇಲ್ಲಿ ಸಂರಕ್ಷಿಸಲಾಗಿದೆ. ಈಗ ನೀವು ನೋಡ್ತಾ ಇರುವಂತದ್ದು ಭಾರತದ ಟೆಕ್ಸ್ಟೈಲ್ಗಳ ವಿಧಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗಿನ ದಿರಿಸುಗಳನ್ನ ನೀವು ನೋಡ್ತಾ ಇದ್ದೀರಾ ವೀಕ್ಷಕರೇ. ವೀಕ್ಷಕರೇ, ವಿಶೇಷವಾಗಿ ಈ ವಿಂಗಲ್ಲಿ ನಾವು ದಂತದಿಂದ ಮಾಡಿರುವಂತಹ ವಸ್ತುಗಳನ್ನ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ನನ್ನ ಹಿಂದೆ ಇರುವಂತದ್ದು ದಂತದಿಂದ, ಆನೆ ದಂತದಿಂದ ಮಾಡಿರುವಂತಹ ಚೇರ್ಗಳನ್ನ ನೀವು ನೋಡ್ತಿದ್ದೀರಿ. ಬಹಳ ಸುಂದರವಾದ ಕೆತ್ತನೆಯನ್ನ ಮಾಡಿದ್ದಾರೆ ಇಲ್ಲಿ. ಎಷ್ಟು ಸಣ್ಣದಾದ ಕೆತ್ತನೆ ಅಂದ್ರೆ ಬಹಳ ನಾಜೂಕಾದ ಕೆತ್ತನೆಯನ್ನ ನೀವು ಇಲ್ಲಿ ಕಾಣಬಹುದು. ಇಲ್ಲಿ ಈ ಕಡೆ ಬಂದ್ರೆ ಇಲ್ಲಿ ಆನೆ ದಂತದಿಂದ ಮಾಡಿರುವಂತಹ ಕೊಂಬು, ಕಹಳೆ, ಕತ್ತಿ, ಆಮೇಲೆ ಗುರಾಣಿ ಇದೆಲ್ಲವನ್ನ ನೋಡ್ತೀರಿ. ಇಲ್ಲಿ ನೋಡಿ ಸಣ್ಣದಾದ ಆನೆ ದಂತದಿಂದ ಸಣ್ಣದಾದ ಆನೆಯನ್ನ ಕೂಡ ಇಲ್ಲಿ ಕೆತ್ತಿರುವಂತದ್ದು ಬಹಳ ಸುಂದರವಾಗಿ ಕೆತ್ತಿದ್ದಾರೆ. ಇಲ್ಲಿ ಆನೆ ದಂತದ ಸಣ್ಣದಾದ ಕಾರ್ವಿಂಗ್ ಮಾಡಿದ್ದಾರೆ ನೋಡಿ. ಎಷ್ಟು ಸೂಕ್ಷ್ಮವಾದ ಕೆತ್ತನೆ ಅಂದ್ರೆ ಇದು ಬಹಳ ಸೂಕ್ಷ್ಮ ಅಂದ್ರೆ ಅತಿ ಸೂಕ್ಷ್ಮ. ಈಗಿನ ಕಾಲದಲ್ಲಿ ಮೈಕ್ರೋಸ್ಕೋಪ್ ಇಂದ ಹಿಡ್ಕೊಂಡು ಆ ಕೆತ್ತನೆ ಮಾಡಿದ್ರು ಅದು ಕಷ್ಟವೇ. ಆದ್ರೆ ಕಾರ್ಡ್ ಐವರಿ ಟೆಸ್ಟ್ಸ್ ಅಂತ ಇಲ್ಲಿ ಮಾಡಿರುವಂತದ್ದು ಎಷ್ಟು ಸಣ್ಣದಾದ ಕೆತ್ತನೆ ಅಂತಂದ್ರೆ ಬಹಳ ಸುಂದರವಾಗಿ ಕಾಣಿಸ್ತಾ ಇದೆ. ಇಲ್ಲಿ ಪುಟ್ಟ ಆಟಿಕೆ ರೀತಿಯಲ್ಲಿ ನೀವು ದಂತದ ಕೆತ್ತನೆಯನ್ನ ನೀವು ಕಾಣಬಹುದು. ಮುಂದುವರೆದ್ರೆ ದಂತದ ಬಾಕ್ಸ್ ಇರಬಹುದು, ಹಾಗೆ ಸಣ್ಣ ದೇವರ ವಿಗ್ರಹಗಳನ್ನ ಇಲ್ಲಿ ನೀವು ನೋಡ್ತಾ ಇದ್ದೀರಾ. ಹಸಿನ ಪಾನ್ಗಳನ್ನ ದಂತದಲ್ಲಿ ಕೆತ್ತಿರುವಂತದ್ನ ನೀವು ನೋಡ್ತಾ ಇದ್ದೀರಾ. ಎಷ್ಟು ಸುಂದರವಾಗಿದೆ. ರಾಜ, ರಾಣಿ, ಒಂಟೆ, ಆನೆ ಎಲ್ಲವನ್ನೂ ದಂತದಲ್ಲೇನೆ ಕೆತ್ತಿರುವಂತದ್ದು. ಈಗ ನೀವು ನೋಡ್ತಾ ಇರುವಂತದ್ದು ಐವರಿ ಮ್ಯಾಟ್. ಉತ್ತರ ಪ್ರದೇಶ 19ನೇ ಶತಮಾನದ್ದು ಐವರಿ ಮ್ಯಾಟ್ ಇದು. ಅಂದ್ರೆ ದಂತದ ಜಮಖಾನೆ ಅದನ್ನ ನೀವು ನೋಡ್ತಾ ಇದ್ದೀರಾ. ಹಾಗೆ ಅದ್ರ ಕೆಳಗಡೆ ದಂತದ ಬಾಕ್ಸ್ ಗಳನ್ನ ನೀವು ನೋಡ್ತಾ ಇದ್ದೀರಾ. ಹಾಗೆ ಇಲ್ಲಿ ದೀಪದ ಲ್ಯಾಂಪ್ ಗಳನ್ನ ನೋಡ್ತಾ ಇದ್ದೀರಾ. ಪೇಂಟಿಂಗ್ ಆನ್ ಐವರಿ, ದಂತದ ಮೇಲೆ ಪೇಂಟಿಂಗ್ ಅನ್ನ ಮಾಡಿರುವಂತದ್ನ ಕೂಡ ನೀವು ನೋಡ್ತಾ ಇದ್ದೀರಾ. ಬಹಳ ಸೂಕ್ಷ್ಮವಾದ ಕೆತ್ತನೆಯುಳ್ಳ ದಂತದ ಬೊಂಬೆಗಳನ್ನ ನೀವು ನೋಡಬಹುದು ಇಲ್ಲಿ. ವೀಕ್ಷಕರೇ, ಈ ರೂಮಿಗೆ ಬಂದ್ರೆ ನಾವು ಕತ್ತಿ ಗುರಾಣಿಗಳನ್ನ ನೋಡ್ಬೋದು. ನನ್ನ ಹಿಂಭಾಗದಲ್ಲಿರುವಂತದ್ದು ಡೆಕ್ಕನ್ ಸುಲ್ತಾನರು, 17ನೇ ಶತಮಾನದ ಕತ್ತಿಗಳಿವೆಲ್ಲ. ಹಾಗೆ ನನ್ನ ಬಲಭಾಗಕ್ಕೆ ಬಂದ್ರೆ ಮೊಘಲರ ಕತ್ತಿಗಳನ್ನ ನೀವು ಕಾಣಬಹುದು. ಪರ್ಷಿಯನ್ ಸ್ವರ್ಡ್ಸ್, ಇದು ಪರ್ಷಿಯಾ ದೇಶದ ಸ್ವರ್ಡ್ಸ್. ಮೊಘಲ್ ಸ್ಕೂಲ್ ಇಂದ ಇದನ್ನ ತಗೊಂಡ್ ಬಂದಿರುವಂತದ್ದು. ಈ ಕಡೆ ನೋಡಿದ್ರೆ ನೀವು ಸಾಸನ್ ಪಟ್ಟ, ಇದು ಕೂಡ ಮೊಘಲರದ್ದೇನೆ.
ಇದನ್ನು ಕತ್ತಿ ಗುರಾಣಿಗಳನ್ನ ನೋಡಿದ್ರಿ. ಇಲ್ಲಿ ವಿವಿಧ ಆಯುಧಗಳು, ಸಣ್ಣ ಸಣ್ಣ ಚೂರಿಗಳು ಇರ್ಬೋದು, ಹಾಗೆ ಖಡ್ಗ ಇರ್ಬೋದು ನೋಡಿದ್ರಿ. ಇಲ್ಲಿ ನೀವು ಗನ್ಗಳನ್ನ ನೋಡುತ್ತಿದ್ರಿ. ಹಳೆ ಕಾಲದ ಗನ್ಗಳು ಯಾವ ರೀತಿ ಇತ್ತು ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. 17ನೇ ಶತಮಾನದ ಗನ್ಗಳಿವು. ಹಾಗೆ ಇದು ಕೂಡ ಬೇರೆ ಬೇರೆ ರೀತಿಯ ಬೇರೆ ಬೇರೆ ಮಾಡೆಲ್ಗಳ ಗನ್ಗಳನ್ನ ನೀವು ನೋಡ್ತಾ ಇದ್ದೀರಾ. ಸೊಂಟಕ್ಕೆ ಸಿಗಿಸ್ಕೊಳ್ಳೋ ಗನ್ ಇರ್ಬೋದು, ಹಾಗೆ ಉದ್ದವಾದ ಗನ್ಗಳಿರ್ಬೋದು, ಇಲ್ಲಿ ಸಣ್ಣದಾದ ಗನ್ಗಳಿರ್ಬೋದು. ಇವೆಲ್ಲ ಗನ್ಗಳನ್ನ ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ. ಒಟ್ಟಾರೆ ಈ ರೂಮ್ ನಲ್ಲಿ ನಾವು ಯುದ್ಧಕ್ಕೆ ಬಳಸಲ್ಪಡುತ್ತಿದ್ದಂತಹ ಸಲಕರಣೆಗಳನ್ನ ನಾವು ನೋಡ್ತಾ ಇದೀವಿ. ಇಲ್ಲಿ ನೋಡಿದ್ರೆ ಸೈನಿಕರು ಹಾಕೊಳ್ತಾ ಇದ್ದಂತಹ ಡ್ರೆಸ್ ಯಾವ ರೀತಿ ಇರ್ತಿತ್ತು, ಅವ್ರ ಹೆಲ್ಮೆಟ್ ನೋಡಿ, ಅವರ ಶರ್ಟ್ ಯಾವ ರೀತಿ ಇರ್ತಿತ್ತು, ಕೈಗೆ ಯಾವ ರೀತಿ ಅವರು ಯುದ್ಧದ ಸಮಯದಲ್ಲಿ ಹಾಕೊಳ್ತಾ ಇದ್ರು ಗ್ಲೌಸ್ ಅನ್ನ ಅನ್ನುವಂಥದ್ನ, ಅವರ ರಕ್ಷಣೆಗೆ ಇರುವಂತಹ ಪ್ರತಿಯೊಂದನ್ನು ಇಲ್ಲಿ ಎಲ್ಲವನ್ನ ಸಂರಕ್ಷಿಸಲಾಗಿದೆ. ಹಾಗೆ ಇಲ್ಲಿ ಕತ್ತಿ ಗುರಾಣಿ ಇವೆಲ್ಲವನ್ನ ನೋಡಬಹುದು. ಇಲ್ಲಿ ಒಬ್ಬ ಯೋಧ ಡ್ರೆಸ್ ಅನ್ನ ಹಾಕೊಂಡ್ರೆ, ಯುದ್ಧದ ಟೈಮಲ್ಲಿ ಡ್ರೆಸ್ ಹಾಕೊಂಡ್ರೆ ಯಾವ ರೀತಿ ಕಾಣ್ತಾ ಇದ್ದ ಅನ್ನೋದನ್ನ ಇಲ್ಲಿ ಪ್ರದರ್ಶನಕ್ಕೆ ಅವರು ಇಟ್ಟಿರುವಂತದ್ದನ್ನ ನಾವು ನೋಡಬಹುದು. ಒಟ್ಟಾರೆ ಈ ಕೊಠಡಿಯಲ್ಲಿ ಸಂಪೂರ್ಣವಾಗಿ ಯುದ್ಧಕ್ಕೆ ಸಂಬಂಧಪಟ್ಟಂತಹ ಸಾಮಗ್ರಿಗಳನ್ನ ಇಲ್ಲಿ ಬಹಳ ಸುಂದರವಾಗಿ ಜೋಡಿಸುತ್ತಿದ್ದಾರೆ. ವೀಕ್ಷಕರ, ಒಂದೊಂದು ಕೊಠಡಿಯಲ್ಲೂ ಒಂದೊಂದು ಅದ್ಭುತವನ್ನ ಇಲ್ಲಿ ನಾವು ಕಾಣಬಹುದು. ಈ ಕೊಠಡಿಯಲ್ಲಿ ವಿವಿಧ ರೀತಿಯ ವಾಕಿಂಗ್ ಸ್ಟಿಕ್ಗಳು, ವಯಸ್ಸಾದ್ಮೇಲೆ ವಾಕಿಂಗ್ ಸ್ಟಿಕ್ಗಳನ್ನ ಬಳಸ್ತಾರಲ್ಲ, ಆ ರೀತಿಯ ವಾಕಿಂಗ್ ಸ್ಟಿಕ್ಗಳನ್ನ ಇಲ್ಲಿ ಸಂರಕ್ಷಿಸಲಾಗಿದೆ. ಮೊಲದ ಮುಖ, ಸಿಂಹದ ಮುಖ, ಚಿರತೆ ಮುಖ, ಆನೆ ಮುಖ, ನಾಯಿ ಮುಖ, ಹುಲಿ ಮುಖ ಎಲ್ಲವನ್ನ ಪ್ರತಿಯೊಂದನ್ನು ಇಲ್ಲಿ ಬಹಳ ಚೆನ್ನಾಗಿ ಸಂರಕ್ಷಿಸಿದ್ದಾರೆ. ಒಂದೊಂದು ಅದ್ಭುತ ಅಂತಾನೆ ಹೇಳಬಹುದು. ವೀಕ್ಷಕರೇ, ಪ್ರಪಂಚದಾದ್ಯಂತ ಬಳಸ್ತಿದ್ದಂತಹ ಪ್ರಾಚೀನ ಕಾಲದ ಪಾತ್ರೆ ಪಗಡೆಗಳನ್ನ ಇಲ್ಲಿ ಜೋಪಾನವಾಗಿ ಸಂರಕ್ಷಿಸಲಾಗಿದೆ. ನೋಡಿ, ಹೂಜಿ, ಮದ್ಯದ ಹೂಜಿಗಳನ್ನ ಇವಾಗ ನೋಡ್ತಾ ಇದ್ದೀರಾ. ಹಾಗೆ ಸಣ್ಣ ಸಣ್ಣ ಬಟ್ಲು ಇರ್ಬೋದು, ಹಾಗೆ ಇಲ್ಲೆಲ್ಲ ಜಗ್ಗುಗಳು ಎಲ್ಲ ಹೂಜಿ ಅಂತಾರೆ ಇದನ್ನ. ಹಾಗೆ ಪರಾತ್ ಇರ್ಬೋದು. ಆ ಕಾಲದಲ್ಲಿ ಮೆಟಲ್ ಅಲ್ಲಿ ಬಳಸ್ತಾ ಇದ್ದಂತಹ ಪಾತ್ರೆಗಳನ್ನ ನೀವು ನೋಡ್ತೀರಾ. ವಿವಿಧ ವಿನ್ಯಾಸದ ಹೂಜಿಗಳನ್ನ ನೀವು ನೋಡ್ತಾ ಇದ್ದೀರಾ. ಇದು ಹುಕ್ಕ ಅಂತಾರೆ, ಇದನ್ನ ಹುಕ್ಕ ಅಂತಾರೆ. ಶ್ರೀಮಂತ ವರ್ಗದವರು ಈ ಹುಕ್ಕನ ಬಳಸಿ ಸ್ಮೋಕ್ ಅನ್ನ ಮಾಡ್ತಾ ಇದ್ದನ್ನ ನಾವು ಹಳೆ ಫಿಲಂಗಳಲ್ಲಿ ನೋಡಿರ್ತೀವಿ. ಇಲ್ಲಿ ಕೂಡ ಅದನ್ನ ಸಂರಕ್ಷಿಸಿದ್ದಾರೆ. ವಿವಿಧ ರೀತಿಯ ಪಾಟ್ಗಳಿರ್ಬೋದು, ಹೂವಿನ ಬುಟ್ಟಿ ಇರ್ಬೋದು, ಹಾಗೆ ಬೇರೆ ಬೇರೆ ರೀತಿಯ ಕಾಫಿ ಸಾಸರ್ಗಳಿರ್ಬೋದು. ಹಾಗೆ ಇಲ್ಲಿ ಸೆಂಟನ್ನ ಹಾಕೊಳ್ಳಕ್ಕೆ ಸ್ಪ್ರಿಂಕ್ಲರ್ ಇಟ್ಟಿದ್ದಾರೆ. ನೋಡಿ, ಇಲ್ಲಿ ಸ್ಪ್ರಿಂಕ್ಲರ್ ಇಟ್ಟಿದ್ದಾರೆ. ಇದನ್ನ ಸೆಂಟನ್ನ ಹಾಕೊಳ್ತಾ ಇದ್ದಂತಹ ಹಿಂದಿನ ಕಾಲದಲ್ಲಿ ಅದನ್ನ ಅವರು ಕೆತ್ತನೆ ಮಾಡಿ ಸಂರಕ್ಷಿಸಿ ಇಟ್ಟಿರುವಂತದ್ದು. ಹಾಗೆ ಇಲ್ಲಿ ಆಟಿಕೆಗಳು, ಹಳೆಯ ಕಾಲದ ಆಟಿಕೆಗಳು, ಅದನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ಇದು ಸಿಗಾರ್ ಸ್ಟ್ಯಾಂಡ್ ಅಂತೆ. ಇದು ಸಿಗಾರನ್ನ ಇಡೋದಕ್ಕೆ ಬಳಸ್ತಾ ಇದ್ದಂತಹ ಸ್ಟ್ಯಾಂಡ್ ಅಂತೆ. ಇದು ನೋಡಿದ್ರೆ ಆಟಿಕೆ ತರ ಕಾಣಿಸುತ್ತೆ. ಫ್ಲವರ್ ವಾಸ್ ಇರ್ಬೋದು. ಪ್ರತಿಯೊಂದು ಬಹಳ ಸುಂದರವಾಗಿ ಲೋಹದಿಂದ ಕೆತ್ತಲ್ಪಟ್ಟಿರುವಂತಹ ವಸ್ತುಗಳನ್ನ ಇಲ್ಲಿ ನೀವು ನೋಡಬಹುದಾಗಿದೆ. ಒಟ್ಟಾರೆಯಾಗಿ ಒಂದೊಂದು ಕೊಠಡಿನೂ ಒಂದೊಂದು ಅದ್ಭುತ ಅಂತಾನೆ ನಾವು ಹೇಳ್ಬೋದು. ಪ್ರಪಂಚದಾದ್ಯಂತ ಇರುವಂತಹ ಅನೇಕ ಪ್ರಾಚೀನ ವಸ್ತುಗಳನ್ನ ಇಲ್ಲಿ ಜೋಪಾನವಾಗಿ ಸಂರಕ್ಷಿಸಿದ್ದಾರೆ. ಅದು ಒಂದು ವಿಶೇಷ, ಕಣ್ತುಂಬಿಕೊಳ್ಳೋದಂತೂ ಶತಸಿದ್ಧ. ವೀಕ್ಷಕರೇ, ನೆಲಮಹಡಿಯಲ್ಲಿ ನಾವು ಭಾರತದ ಪ್ರಾಚ್ಯ ವಸ್ತುಗಳನ್ನ ನೋಡಿದ್ರೆ, ಫಸ್ಟ್ ಫ್ಲೋರ್ ಅಲ್ಲಿ ಪೌರಾತ್ಯ ಹಾಗೂ ಪಾಶ್ಚಿಮಾತ್ಯ ದೇಶದ ವಸ್ತುಗಳನ್ನ ನಾವು ಇಲ್ಲಿ ಕಾಣಬಹುದು. ಈ ವಿಂಗ್ ಅಲ್ಲಿ ನಾವು ಟಾಯ್ಸ್ ಅಂದ್ರೆ ಗೊಂಬೆಗಳನ್ನ ನಾವು ನೋಡ್ತಾ ಇದ್ದೇವೆ.
ವೀಕ್ಷಕರೇ, ಇದು ಚಾರ್ಮಿನಾರ್ ಅಂತ. ಚಾರ್ಮಿನಾರ್ ಅಂದರೆ 4 ಸ್ತಂಭ ಗೋಪುರಗಳುಳ್ಳ ಮಸೀದಿ ಅಂತ ಅರ್ಥ ಆಗುತ್ತೆ. ಕುತುಬ್ ಶಾಹಿ ರಾಜವಂಶದ 5ನೇ ರಾಜನಾದ ಸುಲ್ತಾನ್ ಮೊಹಮ್ಮದ್ ಕುಲಿ ಕುತುಬ್ ಶಾ ಎಂಬಾತ ಚಾರ್ಮಿನಾರನ್ನು 1591ರಲ್ಲಿ ಕಟ್ಟಿಸ್ತಾನೆ. ತನ್ನ ರಾಜಧಾನಿಯಾದ ಗೋಲ್ಕೊಂಡದಿಂದ ಈಗ ಹೈದರಾಬಾದ್ ಅಂತ ಕರೆಯಲ್ಪಡ್ತಿರುವಂತಹ ಪ್ರದೇಶಕ್ಕೆ ವರ್ಗಾಯಿಸಿದ ಕೆಲವೇ ದಿನಗಳಲ್ಲಿ ಅವನು ಈ ಸ್ಮಾರಕವನ್ನು ತನ್ನ ಹೆಂಡತಿ ಭಾಗಮತಿ ಹೆಸರಿನಲ್ಲಿ ನಿರ್ಮಿಸ್ತಾನೆ. ಪ್ಲೇಗ್ ಸಾಂಕ್ರಾಮಿಕ ರೋಗ ಈ ನಗರದಿಂದ ತೊಲಗಿಸಲ್ಪಟ್ಟದರ ನೆನಪಿಗಾಗಿ ಅವನು ಈ ಪ್ರಸಿದ್ಧ ರಚನೆಯನ್ನು ತನ್ನ ಹೆಂಡತಿಯ ಹೆಸರಿನಲ್ಲಿ ನಿರ್ಮಿಸ್ತಾನೆ. ತನ್ನ ನಗರವನ್ನು ಹಾಳು ಮಾಡ್ತಾ ಇದ್ದಂತಹ ಪ್ಲೇಗ್ ಒಂದರ ಅಂತ್ಯಕ್ಕಾಗಿ ಅವನು ಪ್ರಾರ್ಥಿಸ್ಕೊಂಡಿರ್ತಾನೆ ಮತ್ತು ತಾನು ಪ್ರಾರ್ಥಿಸ್ತಾ ಇದ್ದಂತಹ ಅದೇ ಸ್ಥಳದಲ್ಲಿ ಮಸ್ಜಿದ್ ಒಂದನ್ನು ನಿರ್ಮಿಸಿದಾಗಿ ಅವನು ಹರಿಸಿಕೊಂಡಿರ್ತಾನೆ. 1591ರಲ್ಲಿ ಚಾರ್ಮಿನಾರ್ಗೆ ಅಡಿಪಾಯವನ್ನು ಹಾಕಬೇಕಾದ್ರೆ ಅವನು ಪ್ರಾರ್ಥಿಸ್ಕೊತಾನೆ. ಈ ಕಟ್ಟಡ ರಚನೆ ಗ್ರಾನೈಟು, ಸುಣ್ಣ, ಗಾರೆಗಳಿಂದ ಮಾಡಲ್ಪಟ್ಟಿದೆ ಮತ್ತು ಕೆಲವೊಬ್ಬರು ಹೇಳೋ ಪ್ರಕಾರ ಪುಡಿ ಮಾಡಲ್ಪಟ್ಟ ಅಮೃತ ಶಿಲೆಯನ್ನು ಕೂಡ ಇದಕ್ಕೆ ಬಳಸಲಾಗಿದೆ. ಇದು ಹಿಂದೆ ನಗರದ ಹೃದಯ ಭಾಗವಾಗಿತ್ತು. ಆರಂಭದಲ್ಲಿ 4 ಕಮಾನುಗಳನ್ನು ಹೊಂದಿತ್ತು. ಈ ಸ್ಮಾರಕ ಎಷ್ಟು ಸೂಕ್ತ ಪ್ರಮಾಣದಲ್ಲಿ ಯೋಜಿಸಲ್ಪಟ್ಟಿತ್ತೆಂದರೆ, ಕೋಟೆಯನ್ನು ಪ್ರವೇಶಕ್ಕೆ ಮುಕ್ತವಾಗಿಸಿದ ಸಂದರ್ಭದಲ್ಲಿ ಸಡಗರದಲ್ಲಿ ಸಂಭ್ರಮಿಸುತ್ತಿದ್ದಂತೆ ತೋರುವಂತಹ ಹೈದರಾಬಾದ್ ನಗರದ ಒಂದು ಕ್ಷಣ ದರ್ಶನವನ್ನು ವೀಕ್ಷಕರು ಸೆರೆ ಹಿಡಿಯೋದಕ್ಕೆ ಸಾಧ್ಯ ಆಗಿರುತ್ತೆ. ಪೂರ್ವಜರ ಕಾಲದಲ್ಲಿ ಅತ್ಯಂತ ಭವ್ಯವಾದ ಬೀದಿಗಳಿಗೆ ಈ ಚಾರ್ಮಿನಾರ್ನ ಕಮಾನುಗಳು ಅಭಿಮುಖವಾಗಿ ಇದ್ದದ್ದು ಇದಕ್ಕೆ ಕಾರಣ ಆಗಿತ್ತು. ವೀಕ್ಷಕರೇ, ಚಾರ್ಮಿನಾರ್ನ ಅಂತಸ್ತುಗಳನ್ನ ಬೇಕಾದ್ರೂ ನಾವು ಹತ್ಬೋದು, ಆದ್ರೆ ಅದಕ್ಕೆ ಒಂದು ಟೈಮಿಂಗ್ ಅಂತ ಇದೆ. ಬೆಳಿಗ್ಗೆ 9:30 ಸಂಜೆ 5:30 ಗಂಟೆ ತನಕ ಇಲ್ಲಿ ನಾವು ಮೇಲ್ಗಡೆ ಅಂತಸ್ತು ಒಳಗಡೆ ಹೋಗಿ ಸುತ್ತಮುತ್ತ ಎಲ್ಲ ನೋಡಬಹುದು. ತಾಜ್ ಮಹಲ್ ಅನ್ನ ಶಹಜಹಾನ್ ತನ್ನ ಹೆಂಡತಿ ಕಟ್ಟಿದ್ರೆ, ತನ್ನ ಹೆಂಡತಿ ಭಾಗಮತಿಗೋಸ್ಕರ ಮೊಹಮ್ಮದ್ ಇಲ್ಲಿ ಚಾರ್ಮಿನಾರ್ ಅನ್ನ ನಾವು ಕಾಣ್ತೀವಿ. ನಿಜವಾಗ್ಲೂ ಪ್ರೇಮದ ಸಂಕೇತ ಅಂತ ಅಂದ್ರೇನೆ ಚಾರ್ಮಿನಾರ್. ಈಗ ನಾವು ಸುತ್ತಮುತ್ತ ಇರುವ ಒಂದು ಚಾರ್ಮಿನಾರ್ ಬಾಜಾರ್ಗೆ ಹೋಗೋಣ. ಸಿಗುತ್ತೆ ಸಾಮಗ್ರಿಗಳು ಏನೇನು ಸಿಗುತ್ತೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಚಾರ್ಮಿನಾರ್ ಒಂದು ಆಕರ್ಷಣೆಯ ಕೇಂದ್ರ ಆದ್ರೆ ಚಾರ್ಮಿನಾರ್ ಸುತ್ತಮುತ್ತ ಅಲ್ಲಿ ಒಂದು ಬಾಜಾರೆ ಸೃಷ್ಟಿಯಾಗಿದೆ. ಅದೊಂದು ಮತ್ತೊಂದು ವಿಶೇಷ ಅಂತ ಹೇಳ್ಬೋದು. ಸಂಜೆ ಬಂದ್ರೆ ಇಲ್ಲಿ ಅತ್ಯಾಕರ್ಷಕವಾದ ಎಲ್ಲ ಅಲಂಕಾರಿಕ ವಸ್ತು ಬೇಕಾದ ಜುಮ್ಕಿಗಳನ್ನ ಇಲ್ಲಿ ನಾವು ನೋಡಬಹುದು. ಮಕ್ಕಳಿಗಂತೂ ಹಬ್ಬ ಅಂತಾನೆ ಹೇಳ್ಬೋದು. ಬಟ್ಟೆಯಿಂದ ಹಿಡಿದು ತಿನಿಸುಗಳಿಂದ ಇರ್ಬೋದು. 10 ರೂಪಾಯಿಂದ ನಿಮ್ಗೆ 100 ರೂಪಾಯಿ 500 ರೂಪಾಯಿ ತನಕನೂ ಇಲ್ಲಿ ವಸ್ತುಗಳು ಸಿಗುತ್ತೆ. ಪ್ರತಿಯೊಬ್ಬರಿಗೂ ಇಲ್ಲಿ ನೋಡಿ, ಇಲ್ಲಿ ಬಟ್ಟೆ ಸಿಗುತ್ತೆ, ಇಲ್ಲಿ ಜೊತೆಗೆ ವಸ್ತುಗಳು, ಹಾಗೆ ಜ್ಯುವೆಲರೀಸು, ಆರ್ಟಿಫಿಷಿಯಲ್ ನೋಡ್ಲಿಕ್ಕೆ ಹೋಗ್ಬೇಕು ಅಂದ್ರೆ ಸಿಕ್ಕಾಪಟ್ಟೆ ಜಂಗುಳಿನೇ ಇದೆ ಇಲ್ಲಿ. ನೋಡ್ತಾ ಇದ್ದೀರಾ, ಬ್ಯಾಂಗಲ್ಸ್
ಸರಗಳು ಹಾಗೆ ಹೆಣ್ಮಕ್ಳಿಗೆ ಬೇಕಾದಂತಹ ಅಲಂಕಾರಿಕ ವಸ್ತುಗಳು. ಇಲ್ಲಿ ನೋಡಿ ರಿಬ್ಬನ್ಗಳಿವೆ, ಕ್ಲಿಪ್ಗಳಿವೆ, ಅತ್ಯಾಕರ್ಷಕವಾಗಿವೆ. ಎಲ್ಲ ಫಿಕ್ಸೆಡ್ ರೇಟ್ ಅಂತ ಹಾಕಿದ್ದಾರೆ, 100 ರೂಪೀಸ್ ಅಂತ ಹಾಕಿದ್ದಾರೆ, 10 ರೂಪೀಸ್ ಅಂತ ಹಾಕಿದ್ದಾರೆ. ಇಲ್ಲಿ ನೋಡಿ ಅತ್ಯಾಕರ್ಷಕ ಕ್ಲಿಪ್ಗಳು ಇಲ್ಲಿ ಸಿಗುವಂಥದ್ದು, ಸರಗಳು ಸಿಗುವಂಥದ್ದು, ಒಂದಕ್ಕಿಂತ ಒಂದು ವೈವಿಧ್ಯಮಯವಾಗಿ ನಮಗೆ ಸಿಗ್ತಾ ಹೋಗುತ್ತೆ ವೀಕ್ಷಕರು. ಇದು ಬಾಂಧವ್ಯಗಳ ಬೆಸುಗೆ,